ಪ್ರಜ್ವಲ್ ರೇವಣ್ಣ ಪಾಲ್ಗೆ ಬಿಗ್ ಶಾಕಿಂಗ್ ಸುದ್ದಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಕ್ತು ಮಹತ್ವದ ಸಾಕ್ಷ್ಯ. ಕೇಸ್ನ ದಿಕ್ಕನ್ನೇ ಬದಲಿಸಿದೆ ಎಫ್ಎಸ್ಎಲ್ ರಿಪೋರ್ಟ್. ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಅಸಲಿ. ಪ್ರಜ್ವಲ್ ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಒರಿಜಿನಲ್. ವಿಡಿಯೋಗಳೆಲ್ಲ ಅಸಲಿ ಎಂದು ಎಫ್ಎಸ್ಎಲ್ ರಿಪೋರ್ಟ್ ನೀಡಿದೆ. ಯಾವ ವಿಡಿಯೋಗಳನ್ನು ತಿರುಚಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ವಿಧಿ ವಿಜ್ಞಾನ ಪ್ರಯೋಗಾಲಯದಿಂದ ಮಹತ್ವದ ವರದಿ ಹೊರಬಿದ್ದಿದೆ. ಹಾಸನ ಪೆನ್ಡ್ರೈವ್ ಕೇಸ್ ಸಂಬಂಧ ಹರಿದಾಡಿದ್ದ ವಿಡಿಯೋ. ಪೆನ್ಡ್ರೈವ್ಗಳಿಂದ ಸಾಕಷ್ಟು ಅಶ್ಲೀಲ ವಿಡಿಯೋ ವೈರಲ್. ಪೆನ್ಡ್ರೈವ್ಗಳನ್ನ ಎಸ್ಐಟಿ ತಂಡ ಸಂಗ್ರಹಿಸಿತ್ತು. ಈ ಎಲ್ಲಾ ವಿಡಿಯೋಗಳನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಪ್ರಯೋಗಾಲಯದಿಂದ ಈ ವಿಡಿಯೋಗಳ ಬಗ್ಗೆ ವರದಿ. ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ ಎಫ್ಎಸ್ಎಲ್ ರಿಪೋರ್ಟ್. ವಿಡಿಯೋ ತಿರುಚುವಿಕೆ ಇಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಡಿಯೋಗಳು ಅಸಲಿ ಎಂದು ಪತ್ತೆಯಾದ ಹಿನ್ನೆಲೆ ಈಗ ವಿಡಿಯೋದಲ್ಲಿರುವುದು ಪ್ರಜ್ವಲ್ ಎಂದು ಖಚಿತವಾಗಬೇಕು. ಹೀಗಾಗಿ ತನಿಖೆಯನ್ನೇ ತೀವ್ರಗೊಳಿಸಿದ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಿಗ್ ಶಾಕಿಂಗ್ ಸುದ್ದಿ ಕಾದಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಕ್ತು ಮಹತ್ವದ ಸಾಕ್ಷ್ಯ. ಪೆನ್ಡ್ರೈವ್ ಕೇಸ್ ಹಿನ್ನೆಲೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದು, ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಅಸಲಿ. ಪ್ರಜ್ವಲ್ ರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಒರಿಜಿನಲ್ ಅಂತಿದ್ದಾರೆ. ವಿಡಿಯೋಗಳೆಲ್ಲ ಅಸಲಿ ಎಂದು ಎಫ್ಎಸ್ಎಲ್ ರಿಪೋರ್ಟ್ ನೀಡಿದೆ. ಯಾವ ವಿಡಿಯೋಗಳನ್ನು ತಿರುಚಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ವಿಧಿ ವಿಜ್ಞಾನ ಪ್ರಯೋಗಾಲಯದಿಂದ ಮಹತ್ವದ ವರದಿಯೊಂದು ಹೊರಬಿದ್ದಿದೆ. ಹಾಸನ ಪೆನ್ಡ್ರೈವ್ ಕೇಸ್ ಸಂಬಂಧ ಹರಿದಾಡಿದ್ದ ವಿಡಿಯೋಗಳು. ಹಾಸನ ಪೆನ್ಡ್ರೈವ್ ಕೇಸ್ ಸಂಬಂಧ ಹರಿದಾಡಿದ್ದ ಅಶ್ಲೀಲ ವಿಡಿಯೋ ವೈರಲ್. ಪೆನ್ಡ್ರೈವ್ಗಳನ್ನ ಎಸ್ಐಟಿ ತಂಡ ಸಂಗ್ರಹಿಸಿತ್ತು. ಈ ಎಲ್ಲಾ ವಿಡಿಯೋಗಳನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಪ್ರಯೋಗಾಲಯದಿಂದ ಈ ವಿಡಿಯೋಗಳ ಬಗ್ಗೆ ವರದಿ ಹೊರಬಿದ್ದಿದೆ. ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ ಎಫ್ಎಸ್ಎಲ್ ರಿಪೋರ್ಟ್. ವಿಡಿಯೋ ತಿರುಚುವಿಕೆ ಇಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಡಿಯೋಗಳು ಅಸಲಿ ಎಂದು ಪತ್ತೆಯಾದ ಹಿನ್ನೆಲೆ ಈ ವಿಡಿಯೋದಲ್ಲಿರುವುದು ಪ್ರಜ್ವಲ್ ಎಂದು ಖಚಿತವಾಗಬೇಕು ಎಂದಿದ್ದಾರೆ. ಹೀಗಾಗಿ ತನಿಖೆಯನ್ನೇ ತೀವ್ರಗೊಳಿಸಲಾಗಿದೆ.